ಹೆಲೋ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಅಕೌಂಟಿಂಗ್ ಫಾರ್ ಕಾಸ್ಟ್ ಪ್ರೈಸ್ ಬೇಸಿಸ್ ಅನ್ನುವಂಥ ಕೇಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಆ್ಯಂಡ್ ದೆನ್ ಒಂದು ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡಿದ್ವಿ. ಅದು ಮುಂದುವರೆದಂತೆ ನಾನು ಈಗ ಪ್ರಾಬ್ಲಮ್ ನಂಬರ್ 2ನ ನಾನೀಗ ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ ಪ್ರಾಬ್ಲಮ್ ನಂಬರ್ 2 ಇದರಲ್ಲಿ ವಿಮಲ್ ಮಿಲ್ ಲಿಮಿಟೆಡ್ ಸೆಂಡ್ 100 ಪೀಸ್ ಆಫ್ ಸೂಟಿಂಗ್, ಅಂದರೆ 100 ಪೀಸ್ ಆಫ್ ಸೂಟಿಂಗ್ಸ್ಗಳನ್ನ ಸೆಂಡ್ ಮಾಡ್ತಿದ್ದಾರೆ. ಯಾರಿಗೆ ಅಂತಂದರೆ ಲಾಲ್ ಗಾರ್ಮೆಂಟ್ಸ್ ಅಂತ ಒಂದು ಹೌಸಸ್ಗೆ, ಡೆಲ್ಲಿಲಿರುವಂಥ ಒಂದು ಲಾಲ್ ಗಾರ್ಮೆಂಟ್ಸ್ಗೆ ಸೆಂಡ್ ಮಾಡ್ತಿದ್ದಾರೆ 100 ಪೀಸ್ ಆಫ್ ಸೂಟಿಂಗ್ ಆ್ಯಂಡ್ ಸರ್ಟಿಂಗ್ ಅಂತ ಹೇಳ್ತಿರಲ್ಲ ಅದು. ಡೆಲ್ಲಿ ಆನ್ ಕನ್ಸೈನ್ಮೆಂಟ್ ಬೇಸಿಸ್ ಮೇಲೆ ಸೆಂಡ್ ಮಾಡ್ತಾ ಇರುವಂಥದ್ದು. ಹಾಗಿದ್ರೆ ಇಲ್ಲಿ ಕನ್ಸೈನರ್ ಯಾರು ಆಗ್ತಾರೆ ಅಂತಂದರೆ ವಿಮಲ್ ಮಿಲ್ಲು ಕನ್ಸೈನರು, ಲಾಲ್ ಗಾರ್ಮೆಂಟ್ಸು ಕನ್ಸೈನಿ ಆಗ್ತಾರೆ. ದ ಕನ್ಸೈನಿ ಆರ್ ಎಂಟೈಟಲ್ ಟು ರಿಸೀವ್ 5% ಕಮಿಷನ್ನ ಕನ್ಸೈನಿ ತೊಗೊಳ್ತಿದ್ದಾರೆ. ಕನ್ಸೈನಿ ಯಾರು? ಲಾಲ್ ಗಾರ್ಮೆಂಟ್ಸ್ ಅವರು. ಸೊ 5% ಕಮಿಷನ್ನ ತೊಗೊಳ್ತಿದ್ದಾರೆ, ಪ್ಲಸ್ ಎಕ್ಸ್ಪೆನ್ಸಸ್ಸು ಮತ್ತು ಕಮಿಷನ್ ಅವೆರಡು ಸೇರಿ 5%ನ ಅವರು ತೊಗೊಳ್ತಿರುವಂಥದ್ದು. ಆ್ಯಂಡ್ ದ ನೆಕ್ಸ್ಟು, ದ ಕಾಸ್ಟ್ ಆಫ್ ವಿಮಲ್ ಮಿಲ್ಸ್ ಲಿಮಿಟೆಡ್ ಇಸ್ ₹200 ಪರ್ ಸೂಟಿಂಗ್. ಅಂದರೆ 100 ಪೀಸಸ್ ಆಫ್ ಸೂಟಿಂಗ್ಸ್ಗಳನ್ನ ಆತ ಸೆಂಡ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ದೆನ್ ಅದರಲ್ಲಿ ಒಂದು ಸೂಟ್ಗೆ ಖರ್ಚಾಗ್ತಾ ಇರುವಂಥದ್ದು ₹200, 200 ಪರ್ ಸೂಟಿಂಗ್. ಆ್ಯಂಡ್ ದೆನ್ ನೆಕ್ಸ್ಟು ಪ್ರಾಬ್ಲಮ್ನ ಆತ ಕಂಟಿನ್ಯೂ ಮಾಡ್ತಾನೆ. ಲಾಲ್ ಗಾರ್ಮೆಂಟ್ಸ್ ಹೌಸ್ ಪೇಸ್ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಲಾಲ್ ಗಾರ್ಮೆಂಟ್ಸ್ ಅಂತ ಅಂದರೆ ಕನ್ಸೈನಿ ಪೇಡ್ ಮಾಡ್ತಾ ಇರುವಂಥ ಎಕ್ಸ್ಪೆನ್ಸಸ್ಗಳು ಅಂತ ಲಾಲ್ ಗಾರ್ಮೆಂಟ್ಸ್ ಅಂದರೆ. ಸೊ ಏನೇನೆಲ್ಲ ಎಕ್ಸ್ಪೆನ್ಸಸ್ಗಳನ್ನ ಕೊಡ್ತಿದ್ದಾರೆ? ರೈಲ್ವೆ ಫ್ರೈಟ್ಗೋಸ್ಕರ ₹500 ಖರ್ಚು ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಗೋಡಾನ್ ರೆಂಟ್ಗೋಸ್ಕರ ₹800 ಖರ್ಚು ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಇನ್ಸೂರೆನ್ಸ್ಗೋಸ್ಕರ ₹200 ಆತ ಖರ್ಚು ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ವಿಮಲ್ ಮಿಲ್ಸ್ ಲಿಮಿಟೆಡ್ ಡ್ರಾ ಆನ್ ಕನ್ಸೈನೀಸ್ ಎ ಬಿಲ್ ಆಫ್ ಎಕ್ಸ್ಚೇಂಜನ್ನು ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ವಿಮಲ್ ಮಿಲ್ ಅವರು ₹10,000 ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಕನ್ಸೈನಿ ಸೈನ್ ಮಾಡಿ ಸಬ್ಮಿಟ್ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ವಿಚ್ ಈಸ್ ಡ್ಯೂಲಿ ಅಕ್ಸೆಪ್ಟೆಡ್. ಸಬ್ಸಿಕ್ವೆಂಟ್ಲಿ ಇಟ್ ಈಸ್ ಡಿಸ್ಕೌಂಟೆಡ್, ಅಂದರೆ ಬಿಲ್ ಡಿಸ್ಕೌಂಟೆಡ್ ಅಂದರೆ ಕನ್ಸೈನರು ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿದಾಗ ಬ್ಯಾಂಕು ಆತನಿಗೆ ಕೊಡ್ತಿರುವಂಥದ್ದು ₹9,500 ಮಾತ್ರ. ಬಿಲ್ ಆಫ್ ಎಕ್ಸ್ಚೇಂಜ್ ಇರುವಂಥದ್ದು 10,000. ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿದಾಗ ಕೊಡ್ತಿರುವಂಥದ್ದು 9,500. ಇನ್ನು ರಿಮೈನಿಂಗ್ 500 ಏನಿದೋ ದಟ್ ಈಸ್ ಬಿಲ್ಸ್ ಡಿಸ್ಕೌಂಟ್, ಅಂದರೆ ಅದು ಎಕ್ಸ್ಪೆನ್ಸಸ್ಸು 500, ಅದನ್ನು ನಾವು ತೋರಿಸ್ಬೇಕು. ಆ್ಯಂಡ್ ದೆನ್ ದ ಕನ್ಸೈನಿ ಇನ್ಫಾರ್ಮ್ಡ್ ದ ಕನ್ಸೈನರ್ ಆಫ್ ದ ಸೇಲ್ ಆಫ್ ದ ಎಂಟೈರ್ ಕನ್ಸೈನ್ಮೆಂಟ್ ಫಾರ್ ₹28,500. ಅಂದರೆ ಕನ್ಸೈನಿ ಇನ್ಫಾರ್ಮ್ಡ್ ದ ಕನ್ಸೈನರ್ಗೆ ಇನ್ಫಾರ್ಮ್ ಮಾಡ್ತಿದ್ದಾರೆ, ನಾನು ಟೋಟಲ್ ಆಗಿ ಸೇಲ್ ಮಾಡಿರುವಂಥದ್ದು ಎಷ್ಟು ಅಂತಂದರೆ ₹28,500 ಅಷ್ಟು ನಾನು ಸೇಲ್ ಮಾಡಿದ್ದೀನಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಶೋ ದ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಕನ್ಸೈನರ್. ಈಗ ಇನ್ ದಿ ಬುಕ್ಸ್ ಆಫ್ ಕನ್ಸೈನರಲ್ಲಿ ಜರ್ನಲ್ ಎಂಟ್ರಿ ಮತ್ತು ಲೆಡ್ಜರ್ ಎಂಟ್ರೀಸ್ಗಳನ್ನ ನಾವು ಈಗ ಪ್ರಿಪೇರ್ ಮಾಡಬೇಕು. ಫಸ್ಟು ನೋಡಿ, ಈಗ ನಾನು ಲೆಡ್ಜರ್ ಎಂಟ್ರಿನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೀವು ಜರ್ನಲ್ ಎಂಟ್ರಿನ ಪಾಸ್ ಮಾಡಲಿಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳಿ. ನೆಕ್ಸ್ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತಂದರೆ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿದೆ, ಅದು ಇನ್ವಾಯ್ಸ್, ಅದು ನಾಮಿನಲ್ ಅಕೌಂಟ್. ಅದು ನಾಮಿನಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸಸ್ಗಳು. ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ಗಳನ್ನ ನಾವೀಗ ಎಂಟ್ರಿ ಮಾಡ್ತಾ ಹೋಗೋಣ. ಫಸ್ಟ್ ಎಕ್ಸ್ಪೆನ್ಸಸ್ ಏನಿದೆ? ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಗೂಡ್ಸ್ನ ಸೆಂಡ್ ಮಾಡ್ತಿದ್ದಾರೆ. ಎಷ್ಟು? ₹20,000 ವ್ಯಾಲ್ಯೂ ಇದು. 100 ಪೀಸಸ್ಗಳನ್ನ ಆತ ಸೆಂಡ್ ಮಾಡ್ತಾ ಇರುವಂಥದ್ದು. 100 ಪೀಸಸ್ ಆಫ್ ಸೂಟಿಂಗ್. ಒಂದು ಸೂಟ್ಗೆ ಎಷ್ಟು ಅಮೌಂಟು? ₹200. ಒಂದು ಸೂಟ್ಗೆ ₹200 ಇದ್ದರೆ 100 ಪೀಸಸ್ಗಳಿಗೆ ₹20,000 ಆಯಿತು. ₹20,000 ಅಂದರೆ 100 ಇಂಟು 200 ಮಾಡ್ತು ಅಂತಂದರೆ ₹20,000 ಬರುತ್ತೆ. ಆ್ಯಂಡ್ ನೆಕ್ಸ್ಟು ದ ಕನ್ಸೈನೀಸ್ ಅಕೌಂಟ್, ಕನ್ಸೈನೀಸ್ ಎಕ್ಸ್ಪೆನ್ಸಸ್. ಅಂದರೆ ಇಲ್ಲಿ ಕನ್ಸೈನರ್ ಯಾವುದೇ ರೀತಿಯಾದಂಥ ಎಕ್ಸ್ಪೆನ್ಸಸ್ಗಳನ್ನ ಮಾಡಿಲ್ಲ, ಅಂದರೆ ಡೈರೆಕ್ಟಾಗಿ ಕನ್ಸೈನಿ ಮಾಡ್ತಾ ಇರುವಂಥ ಎಕ್ಸ್ಪೆನ್ಸಸ್ಗಳನ್ನ ಕೊಟ್ಟಿದ್ದಾರೆ. ಕನ್ಸೈನಿ ಯಾವುದ್ಯಾವುದು ಎಕ್ಸ್ಪೆನ್ಸಸ್ನ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿದೆ, ಹೇಳಿದ್ದೀನಿ. ಕನ್ಸೈನರ್ ಬಂದಾಗ ಟು ಕ್ಯಾಶರ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಕನ್ಸೈನೀಸ್ ಮಾಡುವಾಗ ಕನ್ಸೈನೀಸ್ ನೇಮ್ನೇ ನಾವು ಎಂಟ್ರಿ ಮಾಡಬೇಕು. ಫ್ರೈಟ್ ₹500, ಗೋಡನ್ ರೆಂಟ್ ₹800, ಆ್ಯಂಡ್ ದೆನ್ ಇನ್ಸೂರೆನ್ಸ್ ₹200. ಟೋಟಲ್ ₹1,500 ಎಕ್ಸ್ಪೆನ್ಸಸ್ನ ಆತ ಮಾಡ್ತಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟು ಬಿಲ್ಸ್ ರಿಸೀವಬಲ್ ಬ್ರಾಕೆಟಲ್ಲಿ ಬಿಲ್ಸ್ ಡಿಸ್ಕೌಂಟ್ ₹500. ಅಂದರೆ ನೋಡಿ, ಈಗ ಆತ ಬಿಲ್ ಆಫ್ ಎಕ್ಸ್ಚೇಂಜ್ ಇದ್ದಿದ್ದು ಎಷ್ಟು? ಬಿಲ್ ಆಫ್ ಎಕ್ಸ್ಚೇಂಜ್ ಇದ್ದಿದ್ದು ₹10,000. ಬಿಲ್ ಆಫ್ ಎಕ್ಸ್ಚೇಂಜು ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿದಾಗ ₹9,500 ಸಿಗ್ತಿದೆ. ಇನ್ನು ರಿಮೈನಿಂಗ್ 500 ಏನು ಬಿಲ್ ಡಿಸ್ಕೌಂಟು. ಸೊ ₹500 ನಮಗೆ ಎಕ್ಸ್ಪೆನ್ಸಸ್ಸು. ಆ ಎಕ್ಸ್ಪೆನ್ಸಸ್ನ ನಾವು ಇಲ್ಲಿ ತೋರಿಸ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಕನ್ಸೈನೀಸ್ ಅಕೌಂಟ್ ಅಂದರೆ ಕಮಿಷನ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 5% ಕೊಟ್ಟಿದ್ದಾರೆ. 5% ಕಮಿಷನ್ ಪ್ಲಸ್ ಎಕ್ಸ್ಪೆನ್ಸಸ್ಸು. ಸೊ ಈಗ ನಾವು ಕಮಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಮಗೆ ಟೋಟಲ್ ಸೇಲ್ಸ್ ನಮ್ಗೆ ಗೊತ್ತಿರಬೇಕು. ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಆತ ಮೆನ್ಷನ್ ಮಾಡಿದ್ದಾನೆ. ಟೋಟಲ್ ಆಗಿ ಎಂಟರ್ ಆಗಿ ನಾನು ಸೇಲ್ ಮಾಡಿರುವಂಥದ್ದು 28,500. ಸೊ ಈಗ ನಾವು ಸೇಲ್ಸ್ನ ಯಾವ ಸೈಡ್ ಎಂಟ್ರಿ ಮಾಡ್ತೀವಿ? ಕ್ರೆಡಿಟ್ ಸೈಡಲ್ಲಿ ನಾವು ಫಸ್ಟ್ ಎಂಟ್ರಿ ಮಾಡ್ಕೋಬೇಕು ಟೋಟಲ್ ಸೇಲ್ಸು.
ಸೊ 28,500. ಈ 28,500 ಮೇಲೆ 5% ಕಮಿಷನ್ನ ನಾವೀಗ ಕೊಡ್ತೀವಿ. ಸೊ 5% ಕ್ಯಾಲ್ಕುಲೇಟ್ ಮಾಡ್ತು ಅಂತಂದರೆ 1,425 ರುಪೀಸ್. ಸೊ ಎರಡು ಕಡೆ ಟೋಟಲ್ ಮಾಡ್ತೀರಾ, ಪ್ರಾಫಿಟ್ ಎಷ್ಟು ಬರುತ್ತೆ? 5,075 ರುಪೀಸ್ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟು ಕನ್ಸೈನೀಸ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕು. ಫಸ್ಟ್ ಡೆಬಿಟ್ ಸೈಡಲ್ಲಿ ಟೋಟಲ್ ಸೇಲ್ಸ್ನ ನಾವು ಎಂಟ್ರಿ ಮಾಡ್ಕೊಳ್ತೀವಿ. ಟೋಟಲ್ ಸೇಲ್ಸ್ ಎಷ್ಟು? 28,500 ರುಪೀಸ್ ಟೋಟಲ್ ಸೇಲ್ಸ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟು ಇದರಲ್ಲಿ ಏನೇನೆಲ್ಲ ಲೆಸ್ ಮಾಡ್ಕೋಬೇಕು? ಆತ ಅಡ್ವಾನ್ಸ್ ಕೊಟ್ಟಿದ್ರೆ ಲೆಸ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಆತ ಖರ್ಚು ಮಾಡಿದರೆ ಏನಾದರೂ ಎಕ್ಸ್ಪೆನ್ಸಸ್ ಆಗಿತ್ತು ಅಂತಂದರೆ ಲೆಸ್ ಮಾಡ್ಕೋಬೇಕು. ಆತಂಗೆ ಬರಬೇಕಾದಂಥ ಕಮಿಷನನ್ನು ನಾವು ಲೆಸ್ ಮಾಡ್ಕೋಬೇಕು. ಸೊ ಅಡ್ವಾನ್ಸಸ್ ಅಂತ ಅಂದರೆ ಬಿಲ್ ಆಫ್ ಎಕ್ಸ್ಚೇಂಜ್ ಮುಖಾಂತರ 10,000 ರುಪೀಸ್ನ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂದರೆ ಎಕ್ಸ್ಪೆನ್ಸಸ್ಸು 1,500 ರುಪೀಸ್ ಎಕ್ಸ್ಪೆನ್ಸಸ್ನ ಪೇಯ್ಡ್ ಮಾಡ್ತಿದ್ದಾನೆ. ಆ್ಯಂಡ್ ದೆನ್ ಕನ್ಸೈನಿಗೆ ಬರಬೇಕಾದಂಥ ಈ ಕಮಿಷನ್ ಎಷ್ಟು? 1,425 ರುಪೀಸ್ ಬರಬೇಕು. ಇವು ಮೂರನ್ನೂ ಲೆಸ್ ಮಾಡಿಕೊಂಡ್ರೆ ಇನ್ನು ರಿಮೈನಿಂಗ್ ಅಮೌಂಟ್ ಎಷ್ಟು ಉಳೀತೋ ಅಷ್ಟು ಅಮೌಂಟನ್ನು ಆತ ಕನ್ಸೈನರ್ಗೆ ರಿಮಿಟ್ ಮಾಡಬೇಕು, ರಿಟರ್ನ್ ಕೊಡಬೇಕು, ಈ ರೀತಿ. ಆ್ಯಂಡ್ ದ ನೆಕ್ಸ್ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂದರೆ ಟೋಟಲ್ ಗೂಡ್ಸ್ನ ನಾವು ಟ್ರೇಡಿಂಗ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಟೋಟಲ್ ಗೂಡ್ಸ್ ಎಷ್ಟು? 20,000 ರುಪೀಸ್ ಇದೆ. ಅಂದರೆ 100 ಇಂಟು 200 ರುಪೀಸ್ ಮಾಡ್ಕೋಬೇಕು. ಸೊ 20,000 ಬರುತ್ತೆ. ಅದನ್ನು ನಾವು ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದನ್ನು ನಾವೀಗ ಜರ್ನಲ್ ಎಂಟ್ರಿನ ಪಾಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಈಗ ಲೆಡ್ಜರ್ ಪಾಯಿಂಟಿಂದಲೇ ನಾವೀಗ ಪ್ರಿಪೇರ್ ಮಾಡೋಣ. ನಿಮ್ಗೆ ಈಸಿ ಆಗುತ್ತೆ ಎಕ್ಸಾಮಲ್ಲಿ ಎಲ್ಲ ಪ್ರತಿಯೊಂದು ಎಂಟ್ರಿನ ನೆನ್ಪಿಟ್ಕೊಳ್ಳಿಕ್ಕೆ. ಫಸ್ಟ್ ಎಂಟ್ರಿ ಏನಾಗಬೇಕು? ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಇದೆ. ಅಂದರೆ ಗೂಡ್ಸ್ನ ಸೆಂಡ್ ಮಾಡ್ತಿರೋದಕ್ಕೆ ಎಂಟ್ರಿ ಏನಾಗುತ್ತೆ? ಈಗ ನಾವು ಡೆಬಿಟ್ ಸೈಡ್ ಇರುವಂಥ ಇವೆಲ್ಲವನ್ನು ಫಸ್ಟ್ ಎಂಟ್ರಿ ಮಾಡ್ಕೊಳ್ಳೋಣ, ಆ ನಂತರ ಇದನ್ನು ಎಂಟ್ರಿ ಮಾಡ್ಕೊಳ್ಳೋಣ. ಈಗ ಫಸ್ಟು ಈಗ ಏನಾಗುತ್ತೆ? ಹೆಡ್ಡಿಂಗಲ್ಲಿರುವಂಥದ್ದು ಡೆಬಿಟ್ ಆಗುತ್ತೆ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ 20,000 ಆಗುತ್ತೆ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್ ಎಕ್ಸ್ಪೆನ್ಸಸ್ನ ಪೇಯ್ಡ್ ಮಾಡಿತ್ತು ಅಂತಂದರೆ 1,500 ರುಪೀಸ್ ಆಗುತ್ತೆ ಎಕ್ಸ್ಪೆನ್ಸಸ್. ಸೊ ಅದು ಎಂಟ್ರಿ ಏನಾಗಬೇಕು? ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್ ಆಗಬೇಕು. ಆ್ಯಂಡ್ ದ ನೆಕ್ಸ್ಟು ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್. ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಅಂದರೆ ಟು ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್ ಆಗಬೇಕು. ಬ್ಯಾಂಕ್ ಅಕೌಂಟ್ಗೆ ಎಷ್ಟು ಅಮೌಂಟ್ನ ಕೊಡ್ತಿದ್ದಾರೆ? 9,500 ಹಾಕಬೇಕು. ಕನ್ಸೈನ್ಮೆಂಟ್ ಅಕೌಂಟ್ಗೆ 500 ಹಾಕಬೇಕು. ಆ್ಯಂಡ್ ದೆನ್ ಬಿಲ್ಸ್ ರಿಸೀವಬಲ್ಗೆ ಟೋಟಲಿಗೆ 10,000 ರುಪೀಸ್ನ ನಾವು ಶೋ ಮಾಡಬೇಕು. ಆ್ಯಂಡ್ ದೆನ್ ಕಮಿಷನ್ ಪೇಯ್ಡ್ ಮಾಡಿತ್ತು ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್ ಆಗುತ್ತೆ. ಸೊ 1,425 ರುಪೀಸ್ನ ನಾವು ತೋರಿಸ್ತೀವಿ. ಆ್ಯಂಡ್ ದೆನ್ ಪ್ರಾಫಿಟ್ ಆಗಿತ್ತು ಅಂತ ಅಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಈ ರೀತಿ. ಈಗ ಲಾಸ್ ಆಗಿತ್ತು ಅಂತಂದರೆ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಈ ಸೈಡ್ ಬರುತ್ತೆ. ಯಾವುದು? ಬೈ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಅಂತ ಈ ಸೈಡ್ ಬರುತ್ತೆ. ಆಗ ಲಾಸ್ ಆಗಿತ್ತು ಅಂತ ಅದರ ಅರ್ಥ. ಈಗ ಲಾಸ್ ಆಗಿತ್ತು ಅಂತಂದರೆ ಜರ್ನಲ್ ಎಂಟ್ರಿ ಏನಾಗಬೇಕು? ಈ ಸೈಡ್ ಇತ್ತು ಅಂತಂದರೆ ಲಿಸ್ಟಲ್ಲಿರುವಂಥದ್ದು ಡೆಬಿಟ್ ಆಗುತ್ತೆ, ಹೆಡ್ಡಿಂಗಲ್ಲಿರುವಂಥದ್ದು ಕ್ರೆಡಿಟ್ ಆಗುತ್ತೆ. ಸೊ ಬೈ ಜನರಲ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಆಗುವಂಥದ್ದು. ಈ ಸೈಡ್ ಲಾಸ್ ಆಗಿತ್ತು ಅಂತಂದರೆ, ನಾವೀಗ ಈ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆಗಿದೆ ಅಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಜನರಲ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್. ಆ್ಯಂಡ್ ದೆನ್ ಸೇಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇದ್ರದ್ದು ಎಂಟ್ರಿ ಏನಾಗಬೇಕು? ಕನ್ಸೈನೀಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಇದಿಷ್ಟು ಎಂಟ್ರಿ ಆಯಿತು. ಈಗ ನೆಕ್ಸ್ಟು ಇದರಲ್ಲಿ ನೋಡೋಣ. ಈಗ ಸೇಲ್ಸ್ಗೆ ಸಂಬಂಧಪಟ್ಟಂತೆ ಜರ್ನಲ್ ಎಂಟ್ರಿ ಪಾಸ್ ಮಾಡಿದ್ದೀವಿ. ಇಲ್ಲಿ ಮೇಲ್ಗಡೆ ಇದಾಯಿತು. ಇಲ್ಲಿ ಇದನ್ನು ಹೇಳುವಾಗ ನಾವು ಜರ್ನಲ್ ಎಂಟ್ರಿನ ನಾವು ಪಾಸ್ ಮಾಡಿದ್ದೀವಿ. ಈಗ ನೆಕ್ಸ್ಟು ಈಗ ಈ ಎಂಟ್ರಿ ಆಯಿತು. ಆ್ಯಂಡ್ ದೆನ್ ನೆಕ್ಸ್ಟು ಬಿಲ್ಸ್ ರಿಸೀವಬಲ್ ಬಗ್ಗೆ ನಾವು ಎಂಟ್ರಿನ ಪಾಸ್ ಮಾಡಿಲ್ಲ. ಇದ್ರದನ್ನು ನಾವೀಗ ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕು. ಇಲ್ಲೇನಾಗುತ್ತೆ? ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್ 10,000 ರುಪೀಸ್ನ ನಾವು ಮೆನ್ಷನ್ ಮಾಡಬೇಕು. ಆ್ಯಂಡ್ ದೆನ್ ಎಕ್ಸ್ಪೆನ್ಸಸ್ ಬಗ್ಗೆ ನಾವು ಜರ್ನಲ್ ಎಂಟ್ರಿನ ಅಲ್ಲಿ ಪಾಸ್ ಮಾಡಿದ್ದೀವಿ, ಆಲ್ರೆಡಿ ಮುಗೀತು. ಸೊ ಇದ್ರದ್ದು ಯಾವುದೇ ರೀತಿಯಾದಂಥ ಎಂಟ್ರಿ ಬರಲ್ಲ. ಕಮಿಷನ್ ಬಗ್ಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡಿದ್ದೀವಿ, ಮುಗೀತು. ಬಟ್ ಕ್ಯಾಶ್ ರೆಮಿಟೆನ್ಸ್ ಬಗ್ಗೆ ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡಿಲ್ಲ. ಸೊ ಕ್ಯಾಶ್ ಆರ್ ಬ್ಯಾಂಕ್ ರೆಮಿಟೆನ್ಸ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್ ಆಗಬೇಕು. ಆ್ಯಂಡ್ ದೆನ್ ನೆಕ್ಸ್ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ಗೆ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡಬೇಕು. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಟ್ರೇಡಿಂಗ್ ಅಕೌಂಟ್. ಇದಿಷ್ಟು ಜರ್ನಲ್ ಎಂಟ್ರಿ ಕಂಪ್ಲೀಟ್ ಆಯಿತು. ನೋಡಿ, ಪ್ರತಿಯೊಂದು ಅದೇ ರೀತಿ ನಾವೀಗ ಡಿಸ್ಕಷನ್ ಮಾಡಿದಾಗೆ. ಅದು ಆ್ಯಕ್ಚುಲಿ ಏನು ಅಂತಂದರೆ, ನಾವು ಫಸ್ಟು ಜರ್ನಲ್ ಎಂಟ್ರಿನ ಪಾಸ್ ಮಾಡಿ ನಂತರ ನಾವು ಲೆಡ್ಜರ್ನ ನಾವು ಪ್ರಿಪೇರ್ ಮಾಡಬೇಕು. ಬಟ್ ನಿಮಗೆ
ಲೆಡ್ಜರ್ ಎಂಟ್ರಿನ ನೀವು ಆರಾಮ್ಸೆ ನೀವು ನೆನ್ಪಿಟ್ಕೊಳ್ತಿದ್ದೀರಾ, ಬಟ್ ಜರ್ನಲ್ ಎಂಟ್ರಿನ ನೀವು ಬಾಯಟ್ ಮಾಡಲಿಕ್ಕೆ ನೀವು ಟ್ರೈ ಅಪ್ ಮಾಡ್ತಿದ್ದೀರಾ. ಅದರಿಂದ ನಾನು ಈ ಮೆಥಡ್ನ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಫಸ್ಟು ಬೇಕಾದರೆ ಲೆಡ್ಜರ್ನ ಮೈಂಡಲ್ಲಿ ಇಟ್ಕೊಂಡು ನಂತರ ನೀವು ಜರ್ನಲ್ ಎಂಟ್ರಿ ಬೇಕಾದರೂ ಪಾಸ್ ಮಾಡಿ, ಆಪೋಸಿಟ್ ಮಾಡಿ. ಏಕೆಂತಂದರೆ ನಾವು ಅಕೌಂಟಿಂಗ್ ರೂಲ್ಸ್ ಇರುವಂಥದ್ದು ಅಥವಾ ಅಕೌಂಟಿಂಗ್ ಸೈಕಲ್ ಇರುವಂಥದ್ದೇ ಫಸ್ಟು ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡಿ ನಂತರ ಲೆಡ್ಜರ್ನ ಪ್ರಿಪೇರ್ ಮಾಡಬೇಕು. ಸೊ ನೀವು ಫಸ್ಟು ಜರ್ನಲ್ನ ಪ್ರಿಪೇರ್ ಮಾಡಿ ನಂತರ ಲೆಡ್ಜರ್ ಪ್ರಿಪೇರ್ ಮಾಡೋದು ನಿಮ್ಗೆ ಕಷ್ಟ ಆಗ್ತಿದೆ ಅಂತಂದರೆ ಈ ಮೆಥಡ್ನ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಆ್ಯಸ್ ಯೂಶ್ವಲ್ ನೀವು ಫಸ್ಟು ಜರ್ನಲ್ ಎಂಟ್ರಿನ ಪಾಸ್ ಮಾಡಿ ನಂತರ ಲೆಡ್ಜರ್ ಎಂಟ್ರಿನ ಪಾಸ್ ಮಾಡಬೇಕು. ಅದ್ರದ್ದು ರೂಲ್ಸ್ಗಳೆಲ್ಲ ನೀವು ತಿಳ್ಕೊಂಡಿರಬೇಕು. ಈ ಕನ್ಸೈನ್ಮೆಂಟ್ ಅಕೌಂಟ್ ಅಂತಂದರೆ ನಾಮಿನಲ್ ಅಕೌಂಟು ಏನು ಹೇಳುತ್ತೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸೊ ಡೆಬಿಟ್ ಮಾಡ್ತೀವಿ. ಗೂಡ್ಸ್ ಅನ್ನುವಂಥದ್ದು ರಿಯಲ್ ಅಕೌಂಟು. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟು. ಗೂಡ್ಸು ಔಟ್ ಆಗ್ತಿದೆ, ಸೊ ಅದನ್ನು ಕ್ರೆಡಿಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಆ್ಯಂಡ್ ಬಿಲ್ಸ್ ರಿಸೀವಬಲ್ ಅನ್ನುವಂಥದ್ದು ರಿಯಲ್ ಅಕೌಂಟು. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಬಿಲ್ಸ್ ರಿಸೀವಬಲ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದೀವಿ ಅಥವಾ ರಿಸೀವ್ ಮಾಡ್ಕೊಳ್ತಿದ್ದೀವಿ ಅಂತಂದರೆ ಡೆಬಿಟ್ ಮಾಡಬೇಕು. ಲಾಲ್ ಗಾರ್ಮೆಂಟ್ಸ್ ಅಥವಾ ಕನ್ಸೈನಿ ಅಂತಂದರೆ ಪರ್ಸನಲ್ ಅಕೌಂಟು. ಡೆಬಿಟ್ ದ ರಿಸೀವರ್ ಆಫ್ ದ ಬೆನಿಫಿಟ್, ಕ್ರೆಡಿಟ್ ದಿ ಗೀವರ್ ಆಫ್ ದ ಬೆನಿಫಿಟ್. ಅವರು ನಮಗೆ ಗೀವರ್ ಅಂದರೆ ಕೊಡ್ತಿದ್ದಾರೆ ಅಂತಂದರೆ ಅವ್ರನ್ನ ನಾವು ಕ್ರೆಡಿಟ್ ಮಾಡಬೇಕು. ಆ್ಯಂಡ್ ಬಿಲ್ ಡಿಸ್ಕೌಂಟ್ ಬಂದಾಗ ಬ್ಯಾಂಕ್ ಅನ್ನುವಂಥದ್ದು ರಿಯಲ್ ಅಕೌಂಟು. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತಂದರೆ 9,500 ರೂಪೀಸ್ ನಮಗೆ ಇನ್ಫ್ಲೋ ಆಗ್ತಿದೆ. ಆ್ಯಂಡ್ ಕನ್ಸೈನ್ಮೆಂಟು ನಾಮಿನಲ್ ಅಕೌಂಟು. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಅಂದರೆ ಡಿಸ್ಕೌಂಟ್ ಮಾಡಿದಾಗ 500 ರೂಪೀಸ್ ಲಾಸ್ ಆಗ್ತಿದೆ, ಸೊ ಅದು ಎಕ್ಸ್ಪೆನ್ಸಸ್ ಆಗ್ತಿದೆ, ಸೊ ಅದನ್ನು ನಾವು ಡೆಬಿಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ಬಿಲ್ಸ್ ರಿಸೀವಬಲ್ ಅಕೌಂಟು ರಿಯಲ್ ಅಕೌಂಟು. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. 10,000 ರೂಪೀಸ್ ನಮಗೆ ಇದಾಗ್ತಿದೆ, ಕ್ರೆಡಿಟ್ ಆಗ್ತಿದೆ. ಆ್ಯಂಡ್ ನೆಕ್ಸ್ಟು ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಲಾಲ್ ಗಾರ್ಮೆಂಟ್ಸ್ ಅಕೌಂಟ್, ಅಂದರೆ ಎಕ್ಸ್ಪೆನ್ಸಸ್ನ ಪೇಯ್ಡ್ ಮಾಡಿದಾಗ ಈ ರೀತಿ ಎಂಟ್ರಿ ಮಾಡಬೇಕು. ಆ್ಯಂಡ್ ದೆನ್ ಲಾಲ್ ಗಾರ್ಮೆಂಟ್ಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನೀಸ್ ಸೋಲ್ಡ್ ಮಾಡಿದಾಗ. ಆ್ಯಂಡ್ ದೆನ್ ಕಮಿಷನ್ನ ಪೇಯ್ಡ್ ಮಾಡಿದಾಗ. ಆ್ಯಂಡ್ ದೆನ್ ಇನ್ನು ರಿಮೈನಿಂಗು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಟ್ರೇಡಿಂಗ್ ಅಕೌಂಟ್ಗೆ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡುವಂಥದ್ದು. ಆ್ಯಂಡ್ ದೆನ್ ಕ್ಯಾಶ್ ರೆಮಿಟೆನ್ಸ್ ಬಗ್ಗೆ ಹೇಳುವಂಥದ್ದು. ಆ್ಯಂಡ್ ದೆನ್ ಇನ್ ದಿ ಬುಕ್ಸ್ ಆಫ್ ಕನ್ಸೈನಿ ಬಂದಾಗ ಒಂದು 6 ಎಂಟ್ರೀಸ್ಗಳಿದೆ. ಅದಷ್ಟು ನೀವು ನೆನ್ಪಿಟ್ಕೊಂಡು ನೀವು ಪ್ರಿಪೇರ್ ಮಾಡ್ತಾ ಹೋಗಬೇಕು. ಇದಿಷ್ಟು. ಫಸ್ಟ್ ಎಂಟ್ರಿ ಏನಾಗುತ್ತೆ, ವಿಮಲ್ ಮಿಲ್ಸ್ ಲಿಮಿಟೆಡ್ ಅಥವಾ ಕನ್ಸೈನರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್ ಆಗುತ್ತೆ. 10,000 ರೂಪೀಸ್ನ ಪೇಯ್ಡ್ ಮಾಡ್ತಿದ್ದೀವಿ, ಅಂದರೆ ಕನ್ಸೈನಿ ಪೇಯ್ಡ್ ಮಾಡ್ತಿದ್ದಾನೆ. ಆ್ಯಂಡ್ ದೆನ್ ಕನ್ಸೈನರ್ ಅಕೌಂಟ್ ಡೇಟಾ ಟು ಕ್ಯಾಶರ್ ಬ್ಯಾಂಕ್ ಅಕೌಂಟ್, ಎಕ್ಸ್ಪೆನ್ಸಸ್ನ ಪೇಯ್ಡ್ ಮಾಡ್ತಿದ್ದಾನೆ ಕನ್ಸೈನಿ. ಆ್ಯಂಡ್ ದೆನ್ ನೆಕ್ಸ್ಟು ಸೇಲ್ಸ್ ಮಾಡ್ತಿದ್ದಾನೆ ಕನ್ಸೈನಿ, ಸೊ ಕ್ಯಾಶರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕನ್ಸೈನರ್ಸ್ ಅಕೌಂಟು. ಆ್ಯಂಡ್ ದೆನ್ ನೆಕ್ಸ್ಟು ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಕ್ಯಾಶ್ ಸೇಲ್ಸ್ ಬಂದಾಗ ಅಂದರೆ ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥದ್ದು ಓನ್ಲಿ ಕ್ಯಾಶ್ ಸೇಲ್ಸ್ ಮಾತ್ರ. ಅಂದರೆ ಅವನೇನು ಮೆನ್ಷನ್ ಮಾಡಿಲ್ಲ ಅಂತಂದರೆ ನಥಿಂಗ್ ಬಟ್ ಕ್ಯಾಶ್ ಸೇಲ್ಸ್ ಅಂತ ನೀವು ತಿಳ್ಕೊಬೇಕು. ಇನ್ ಕೇಸ್ ಏನಾದರೂ ಕ್ರೆಡಿಟ್ ಸೇಲ್ಸ್ ಇತ್ತು ಅಂತಂದರೆ ಪ್ರಾಬ್ಲಮಲ್ಲಿ ಆತ ಮೆನ್ಷನ್ ಮಾಡ್ತಾನೆ. ಅಂದರೆ ನೆಕ್ಸ್ಟು ಕನ್ಸೈನರ್ಸ್ ಅಕೌಂಟ್ ಡೇಟಾ ಟು ಕಮಿಷನ್ ಅಕೌಂಟ್, ಕಮಿಷನ್ನ ರಿಸೀವ್ ಮಾಡ್ಕೊಳ್ತಿದ್ದಾನೆ. ಆ್ಯಂಡ್ ದೆನ್ ಕ್ಯಾಶ್ನ ರೆಮಿಟೆನ್ಸ್ ಮಾಡ್ತಿದ್ದಾನೆ. ಬಂದಂಥ ಕಮಿಷನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾನೆ. ಇದಿಷ್ಟು. ಆ್ಯಂಡ್ ದೆನ್ ನಿಮ್ಮದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ರಾಜು ಆಫ್ ಮೈಸೂರು ಕನ್ಸೈನ್ಡ್ 100 ಮೊಬೈಲ್ಸ್ನ ಕನ್ಸೈನ್ ಮಾಡ್ತಿದ್ದಾನೆ. ಯಾರಿಗೆ? ಮಂಜು ಆಫ್ ಮಂಡ್ಯ. ಮಂಜುಗೆ ಕನ್ಸೈನ್ ಮಾಡ್ತಿದ್ದಾನೆ ಅಟ್ ಕಾಸ್ಟ್ ಆಫ್ 10,000 ರೂಪೀಸ್ ಈಚ್. ಅಂದರೆ ಒಂದು ಮೊಬೈಲ್ಗೆ 10,000 ರೂಪಾಯಿ ಅಂತೆ 100 ಮೊಬೈಲ್ಗಳನ್ನ ಸೆಂಡ್ ಮಾಡ್ತಿದ್ದಾನೆ. ಆ್ಯಂಡ್ ದೆನ್ ಕನ್ಸೈನರ್ ಇನ್ಕರ್ಡ್, ಅಂದರೆ ಕನ್ಸೈನರ್ ಮಾಡ್ತಿರುವಂಥ ಎಕ್ಸ್ಪೆನ್ಸಸ್ಗಳು 5,000 ರೂಪೀಸ್ ಫಾರ್ ಪ್ಯಾಕಿಂಗ್ ಚಾರ್ಜಸ್ಗೆ 5,000 ಖರ್ಚಾಗ್ತಿದೆ. 10,000 ಫಾರ್ ಫ್ರೈಟ್ಗೋಸ್ಕರ 10,000 ಮತ್ತು ಫ್ರೈಟು ಮತ್ತು ಇನ್ಸೂರೆನ್ಸ್ ಅವೆರಡೂ ಸೇರಿ 10,000 ರೂಪೀಸ್ ಖರ್ಚಾಗ್ತಿದೆ. ಆ್ಯಂಡ್ ನೆಕ್ಸ್ಟು ಮಂಜು ರಿಸೀವ್ಡ್ ದ ಕನ್ಸೈನ್ಮೆಂಟ್ ಆ್ಯಂಡ್ ಸ್ಪೆಂಟ್ 5,000 ಫಾರ್ ಅನ್ಲೋಡಿಂಗ್ ಚಾರ್ಜಸ್. ಮಂಜು ಯಾರು? ಕನ್ಸೈನಿ ಮಾಡ್ತಾ ಇರುವಂಥ ಎಕ್ಸ್ಪೆನ್ಸಸ್ಗಳು 5,000 ಫಾರ್ ಅನ್ಲೋಡಿಂಗ್ ಚಾರ್ಜಸ್, ಅನ್ಲೋಡಿಂಗ್ಗೋಸ್ಕರ 5,000 ಖರ್ಚಾಗ್ತಿದೆ. ಆ್ಯಂಡ್ ದೆನ್ 6,000 ಅಡ್ವರ್ಟೈಸ್ಮೆಂಟ್ಗೆ ಖರ್ಚಾಗ್ತಿದೆ. ಆ್ಯಂಡ್ ಮಂಜು ಅಕ್ಸೆಪ್ಟೆಡ್ ಬಿಲ್ ಆಫ್ ಎಕ್ಸ್ಚೇಂಜ್ನ ಅಕ್ಸೆಪ್ಟ್ ಮಾಡ್ತಿದ್ದಾನೆ, ಸಿಗ್ನೇಚರ್ ಮಾಡಿ ಸೆಂಡ್ ಮಾಡ್ತಿದ್ದಾನೆ. ಸೆಂಟ್ ಬೈ ಅಂದರೆ ರಾಜು ಕಳಿಸಿದಂಥ ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಸೈನ್ ಮಾಡಿ ರಿಟರ್ನ್ ಕಳಿಸ್ತಿದ್ದೇನೆ ಅಂತ. ಆ್ಯಂಡ್ ನೆಕ್ಸ್ಟು ಮಂಜು ಸೋಲ್ಡ್ ಆಲ್ ಮೊಬೈಲ್ಸ್, ಆ 100 ಮೊಬೈಲ್ಸ್ಗಳನ್ನ ಸೇಲ್ ಮಾಡ್ತಿದ್ದಾನೆ. ಎಷ್ಟು? ಒಂದು ಮೊಬೈಲ್ಗೆ 12,000ದಂತೆ 100 ಮೊಬೈಲ್ಸ್ಗಳನ್ನು ಕೂಡ ಆತ ಮಾರಾಟ ಮಾಡಿದ್ದಾನೆ. ಈಸ್ ಎಂಟೈಟಲ್ ಟು ಆರ್ಡಿನರಿ ಕಮಿಷನ್ 5% ಆನ್ ಸೇಲ್ಸ್. ಆರ್ಡಿನರಿ ಕಮಿಷನ್ ಅಥವಾ ಜನರಲ್ ಕಮಿಷನ್ನ ಕೊಟ್ಟಿದ್ದಾರೆ 5%. ದ ಬ್ಯಾಲೆನ್ಸ್ಡ್ ಈಸ್ ಸೆಟಲ್ಡ್ ಬೈ ಬ್ಯಾಂಕ್ ಡ್ರಾಫ್ಟ್ ಅಂತಂದರೆ ಬ್ಯಾಂಕ್ ಡ್ರಾಫ್ಟ್ ಮುಖಾಂತರ ಕ್ಯಾಶ್ ರೆಮಿಟೆನ್ಸ್ನ ಮಾಡ್ತಿದ್ದಾರೆ ಅಂತ. ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಮಂಜು ಆಫ್ ಮಂಡ್ಯ. ಅಂದರೆ ಮಂಜು ಯಾರು? ಮಂಜು ಇಲ್ಲಿ ಕನ್ಸೈನಿ, ರಾಜು ಕನ್ಸೈನರ್. ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕಾಗಿರುವಂಥದ್ದು ಮಂಜು ಬುಕ್ಕಲ್ಲಿ,
ಅಂದರೆ ಕನ್ಸೈನಿ ಬುಕ್ಕಲ್ಲಿ ಅಂದರೆ ನಾವು ಲಾಸ್ಟಲ್ಲಿ ಒಂದು 6 ಎಂಟ್ರೀಸ್ಗಳನ್ನ ಪ್ರಿಪೇರ್ ಮಾಡ್ತೀವಲ್ವ, ಆ 6 ಎಂಟ್ರೀಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಜರ್ನಲ್ ಎಂಟ್ರಿನ ಪ್ರಾಬ್ಲಮಲ್ಲಿ ಅಂದರೆ ಕ್ವಶನ್ ಪೇಪರಲ್ಲಿ ಕೇಳಿರುವಂಥದ್ದು. ಸೊ ನಾವು ಒಂದು ಲೆಡ್ಜರು ಮತ್ತು ಪ್ರತಿಯೊಂದು ಲೆಡ್ಜರು ಮತ್ತು ಇನ್ ದಿ ಬುಕ್ಸ್ ಆಫ್ ಕನ್ಸೈನರಲ್ಲೂ ಕೂಡ ಜರ್ನಲ್ ಎಂಟ್ರಿನ ನಾವು ಇವತ್ತು ಪ್ರಿಪೇರ್ ಮಾಡೋಣ. ಏನಕ್ಕೆ ಅಂತಂದರೆ ಗೊತ್ತಿರಲಿ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ ಬೇರೆ ಪ್ರಾಬ್ಲಮ್ಗೆಲ್ಲ. ಸೊ ನಾನು ಲೆಡ್ಜರ್ ಮತ್ತು ಜರ್ನಲ್ ಎಂಟ್ರಿ ಎರಡನ್ನೂ ನಾನೀಗ ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ದೆನ್ ಡಿಸ್ಕಷನ್ ಮಾಡೋಣ. ಫಸ್ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 10 lakh rupees. 10 lakh rupees ಅಷ್ಟು ಗೂಡ್ಸ್ನ ಸೆಂಡ್ ಮಾಡ್ತಿದ್ದಾನೆ ಅಂದರೆ 100 into 10,000 ಮಾಡ್ತು ಅಂತಂದರೆ 10 lakh rupees ಗೂಡ್ಸ್ ವ್ಯಾಲ್ಯೂ. ಆ್ಯಂಡ್ ದೆನ್ ಕನ್ಸೈನರ್ ಎಕ್ಸ್ಪೆನ್ಸಸ್ ಎಷ್ಟು? ಕನ್ಸೈನರ್ ಎಕ್ಸ್ಪೆನ್ಸಸ್ಸು 10,000 ಫಾರ್ ಫ್ರೈಟ್ ಚಾರ್ಜಸ್ ಆ್ಯಂಡ್ ದೆನ್ 5,000 ಫಾರ್ ಪ್ಯಾಕಿಂಗ್. ಸೊ 15,000 ಕನ್ಸೈನರ್ ಎಕ್ಸ್ಪೆನ್ಸಸ್ಸು. ಆ್ಯಂಡ್ ದೆನ್ ನೆಕ್ಸ್ಟು ಕನ್ಸೈನಿ ಎಕ್ಸ್ಪೆನ್ಸಸ್ ಯಾವುದ್ಯಾವುದು? 6,000 ಫಾರ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ದೆನ್ 5,000 ಫಾರ್ ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್. ಸೊ ಟೋಟಲ್ 11,000. ಆ್ಯಂಡ್ ದೆನ್ ಕನ್ಸೈನೀಸ್ ಕಮಿಷನ್. ನಾವು ಕಮಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಮಗೆ ಟೋಟಲ್ ಸೇಲ್ಸ್ ಗೊತ್ತಿರಬೇಕು. ಟೋಟಲ್ ಸೇಲ್ಸ್ ಎಷ್ಟಾಗುತ್ತೆ ಆತ ಮೆನ್ಷನ್ ಮಾಡಿದ್ದಾನೆ. ಎಷ್ಟು? ಎಲ್ಲ ಮೊಬೈಲ್ಗಳನ್ನ ಸೇಲ್ ಮಾಡಿದ್ದಾನೆ. ಒಂದು ಮೊಬೈಲ್ಗೆ 12,000 ರೂಪಾಯಿ ಅಂತ ಎಲ್ಲ ಮೊಬೈಲ್ಗಳನ್ನ ಸೇಲ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಹಾಗಿದ್ರೆ ಟೋಟಲ್ ಮೊಬೈಲ್ಸ್ ಇರುವಂಥದ್ದು 100 ಮೊಬೈಲ್ಸ್. 100 into 12,000 ಮಾಡಿದ್ರೆ 12 lakh rupees ಟೋಟಲ್ ಸೇಲ್ಸ್ ಆಗುತ್ತೆ. ಈಗ ಟೋಟಲ್ ಸೇಲ್ಸಲ್ಲಿ 5% ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 60,000 ಕಮಿಷನ್. ಇನ್ನು ರಿಮೈನಿಂಗ್ ಅಮೌಂಟು ಏನು ಬ್ಯಾಲೆನ್ಸ್ಡ್ ಅಮೌಂಟ್ ಬರುತ್ತೋ ಅಥವಾ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೋ ಅದು ನಿಮ್ಮ ಪ್ರಾಫಿಟ್ ಆಗಿರುತ್ತೆ, 1,40,000. ಇದರದ್ದು ನಾವೀಗ ಜರ್ನಲ್ ಎಂಟ್ರಿನ ಇನ್ ದಿ ಬುಕ್ಸ್ ಆಫ್ ಕನ್ಸೈನರಲ್ಲಿ ನಾವು ಪ್ರಿಪೇರ್ ಮಾಡ್ಬೋದಾ? ಯಾವುದು? ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ 10 lakh. ಆ್ಯಂಡ್ ದೆನ್ ಎಕ್ಸ್ಪೆನ್ಸಸ್ ಬಂತು ಅಂತಂದರೆ ಕನ್ಸೈನರ್ ಏನಾದರೂ ಎಕ್ಸ್ಪೆನ್ಸಸ್ ಮಾಡಿತ್ತು ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 15,000. ಆ್ಯಂಡ್ ದೆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕನ್ಸೈನೀಸ್ ಅಕೌಂಟ್ ಅಂದರೆ ಕನ್ಸೈನಿ ಎಕ್ಸ್ಪೆನ್ಸಸ್ ಮಾಡಿತ್ತು ಅಂತಂದರೆ 11,000. ಕಮಿಷನ್ಗೆ ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕು ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಕನ್ಸೈನೀಸ್ ಅಕೌಂಟ್ 60,000. ಪ್ರಾಫಿಟ್ ಆಗಿದೆ, ಅದರದ್ದು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಅಂತಂದರೆ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೇಲ್ಸ್ ಆಗಿದೆ, ಇದು ಆಪೋಸಿಟ್ ಆಗುತ್ತೆ. ಕನ್ಸೈನೀಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್ 12 lakh. ನೆಕ್ಸ್ಟು ಕನ್ಸೈನೀಸ್ ಬುಕ್ಕಲ್ಲಿ ನಾವು ಲೆಡ್ಜರ್ನ ಪ್ರಿಪೇರ್ ಮಾಡೋಣ. ಕನ್ಸೈನೀಸ್ ಬುಕ್ಕು ಫಸ್ಟು ಡೆಬಿಟ್ ಸೈಡಲ್ಲಿ ಎಲ್ಲ ಸೇಲ್ಸ್ಗಳನ್ನ ಬರ್ಕೊಳ್ತೀವಿ. ಅದರಲ್ಲಿ ಆತ ಏನಾದರೂ ಬಿಲ್ ಆಫ್ ಎಕ್ಸ್ಚೇಂಜು ಅಥವಾ ಅಡ್ವಾನ್ಸಸ್ನ ಕೊಟ್ಟಿದ್ರೆ ಲೆಸ್ ಮಾಡ್ಕೊಳ್ತೀವಿ. ಆ್ಯಂಡ್ ದೆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂದರೆ ಎಕ್ಸ್ಪೆನ್ಸಸ್ನ ಮಾಡಿತ್ತು ಅಂತಂದರೆ ಅದನ್ನು ಲೆಸ್ ಮಾಡ್ಕೊಳ್ತೀವಿ. ಆ್ಯಂಡ್ ದೆನ್ ಆತಂಗೆ ಬರಬೇಕಾದಂಥ ಕಮಿಷನ್ ಇತ್ತು ಅಂತಂದರೆ ಆ ಕಮಿಷನ್ನ ನಾವು ಲೆಸ್ ಮಾಡ್ಕೊಳ್ತೀವಿ. ಟೋಟಲ್ ಈ 3 ಟ್ರಾನ್ಸಾಕ್ಷನ್ಸ್ಗಳು ಈ ಪ್ರಾಬ್ಲಮಲ್ಲಿದೆ. ಈ 3ನೂ ಲೆಸ್ ಮಾಡಿಕೊಂಡ್ರೆ ಇನ್ನು ರಿಮೈನಿಂಗ್ 10,29,000 ರೂಪೀಸ್ ಬರುತ್ತೆ. ಈ 10,29,000 ಕನ್ಸೈನರ್ಗೆ ಈತ ರೆಮಿಟ್ ಮಾಡಬೇಕು. ಆ್ಯಂಡ್ ದ ನೆಕ್ಸ್ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂದರೆ ಟ್ರೇಡಿಂಗ್ ಅಕೌಂಟ್ಗೆ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡಬೇಕು. ಟೋಟಲ್ ಗೂಡ್ಸ್ ವ್ಯಾಲ್ಯೂ 10,000 ಇದೆ. ಆ 10,000 ವ್ಯಾಲ್ಯೂ ಇರುವಂಥ ಗೂಡ್ಸ್ನ ನಾವು ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಮತ್ತು ನೆಕ್ಸ್ಟು ಜರ್ನಲ್ ಎಂಟ್ರಿ ಬಂತು ಅಂತಂದರೆ ನಾವು ಮಾತಾಡಿದ್ದೀವಿ, ನಾವು ಪ್ರಿಪೇರ್ ಮಾಡಿದ್ದೀವಿ. ನಿಮಗೆ ಈ ಪ್ರಾಬ್ಲಮಲ್ಲಿ ಕ್ವಶನ್ ಪೇಪರಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಈ ಪಾರ್ಟ್ 2 ಜರ್ನಲ್ ಎಂಟ್ರಿ ಇನ್ ದಿ ಬುಕ್ಸ್ ಆಫ್ ಮಂಜು ಅಂದರೆ ಕನ್ಸೈನಿ ಬುಕ್ಕಲ್ಲಿ ಜರ್ನಲ್ ಎಂಟ್ರಿನ ಪಾಸ್ಔಟ್ ಮಾಡಿ ಅಂತ. ಫಸ್ಟ್ ಸೊ ರಾಜು ಅಥವಾ ಕನ್ಸೈನರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್. ಬಿಲ್ಸ್ ರಿಸೀವಬಲ್ನ ಇಸ್ಕೊಳ್ತಿದ್ದಾರೆ ಅಥವಾ ಬಿಲ್ಸ್ನ ಸೆಂಡ್ ಮಾಡ್ತಿದ್ದಾರೆ ಅಂತಂದರೆ 1 lakh rupees. ಆ್ಯಂಡ್ ನೆಕ್ಸ್ಟು ಕನ್ಸೈನರ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಎಕ್ಸ್ಪೆನ್ಸಸ್ನ ಪೇಯ್ಡ್ ಮಾಡಿತ್ತು ಅಂತಂದರೆ ಈ ರೀತಿ ಎಂಟ್ರಿ ಮಾಡಬೇಕು. 11,000 ಪೇಯ್ಡ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಅಂದರೆ ಕ್ಯಾಶ್ ಸೇಲ್ಸ್ ಆಗಿದೆ. ಡೇಟಾರ್ ಟು ಕನ್ಸೈನರ್ಸ್ ಅಕೌಂಟ್ ಅಂದರೆ 12 lakh rupees ಸೇಲ್ಸ್ ಆಗಿರುವಂಥದ್ದು. ಆ್ಯಂಡ್ ದೆನ್ ಕನ್ಸೈನರ್ಸ್ ಅಕೌಂಟ್ ಡೇಟಾ ಟು ಕಮಿಷನ್ನ ರಿಸೀವ್ ಮಾಡ್ಕೊಳ್ತಿದ್ರೆ ಈ ರೀತಿ ಎಂಟ್ರಿ ಮಾಡಬೇಕು. ಆ್ಯಂಡ್ ದೆನ್ ನೆಕ್ಸ್ಟು ರಾಜು ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂದರೆ ಕ್ಯಾಶ್ ರೆಮಿಟೆನ್ಸ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಆ ರೆಮಿಟೆನ್ಸ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಆ್ಯಂಡ್ ದೆನ್ ನೆಕ್ಸ್ಟು ಕಮಿಷನ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್. ಇಲ್ಲಿ ಕಮಿಷನ್ನ ಎಷ್ಟು ಈಸ್ಕೊಂಡಿರ್ತಾರೋ ಆ ಕಮಿಷನನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಈತ ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ. ಇದಿಷ್ಟು. ಆ್ಯಂಡ್ ದೆನ್ ನೆಕ್ಸ್ಟು 4th ಪ್ರಾಬ್ಲಮ್ ಕಾಸ್ಟ್ ಪ್ರೈಸ್ ಬೇಸಿಸ್ ಮೇಲೆ ಇದೊಂದು ಪ್ರಾಬ್ಲಮ್ ಮಾಡೋಣ ಸಾಕು. ಅದಾದ ನಂತರ ನಾನು ನೆಕ್ಸ್ಟು ಕೇಸಸ್ಗೆ ಹೋಗ್ತೀನಿ. ಏನು ಕೊಡ್ತಾರೆ? ಸುರೇಶ್ ಆ್ಯಂಡ್ ಕಂಪನಿ ಆಫ್ ಬಾಂಬೆ ಸೆಂಟ್ ಆನ್ ಕನ್ಸೈನ್ಮೆಂಟ್ ಟು ಮಹೇಶ್ ಆ್ಯಂಡ್ ಕಂಪನಿ ಆಫ್ ಡೆಲ್ಲಿ 60 cases ಆಫ್ ಗೂಡ್ಸ್ ಕಾಸ್ಟಿಂಗ್ ₹175 ಪರ್ ಕೇಸಸ್. ಎಷ್ಟು ಟೋಟಲ್ ಕೇಸಸ್ ಎಷ್ಟು? 60 ಕೇಸಸ್ಗಳು ಗೂಡ್ಸ್ ಇರುವಂಥದ್ದು
ಒಂದು ಕೇಸಸ್ಗೆ ಎಷ್ಟು ರೂಪಿ 175 rupees ಖರ್ಚಾಗ್ತಿದೆ. ಆ್ಯಂಡ್ ದೆನ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ ಮಾಡ್ತಿರುವಂಥ ಎಕ್ಸ್ಪೆನ್ಸಸ್ಗಳು ಫ್ರೈಟ್ ಫರ್ ರುಪೀಸ್ 275, ಇನ್ಸೂರೆನ್ಸ್ ರುಪೀಸ್ 55, ಲೋಡಿಂಗ್ ಚಾರ್ಜಸ್ ರುಪೀಸ್ 20 rupees. And then Suresh and company nothing but consignor on Mahesh and company 2 months bills at site rupees 7,000 ಅಂದರೆ ಬಿಲ್ ಆಫ್ ಎಕ್ಸ್ಚೇಂಜನ್ನು ರಿಸೀವ್ ಮಾಡ್ಕೊಳ್ತಿದ್ದಾರೆ, ಸೈನ್ ಮಾಡಿಸ್ಕೊಂಡು ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಎಷ್ಟೋ ಬಿಲ್ ಆಫ್ ಎಕ್ಸ್ಚೇಂಜ್ ವ್ಯಾಲ್ಯೂ 7,000 ವಿಚ್ ದ ಲೆಟರ್ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ ಅಂತ. ನೆಕ್ಸ್ಟು ದ ಚಾರ್ಜಸ್ ಪೇಡ್ ಬೈ ಮಹೇಶ್ ಅಂಡ್ ಕಂಪನಿ ಅಂತಂದರೆ ಕನ್ಸೈನಿ ವೇರ್ ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್ಸು 30 rupees, ಸ್ಟೋರೇಜ್ ಎಕ್ಸ್ಪೆನ್ಸಸ್ಸು 85 rupees, ಇನ್ಸೂರೆನ್ಸ್ ಎಕ್ಸ್ಪೆನ್ಸಸ್ಸು 15 rupees, ಕಮಿಷನ್ ಈಸ್ ಪೇಯಬಲ್ ಟು ಮಹೇಶ್ ಅಂಡ್ ಕಂಪನಿ ಅಂದರೆ ಕನ್ಸೈನಿಗೆ ಕೊಡ್ತಾ ಇರುವಂಥ ಕಮಿಷನ್ನು 2% ಆನ್ ಆಲ್ ಸೇಲ್ಸ್ ಇನ್ ಅಡಿಷನ್ ಟು 1.5% ಡೆಲ್ ಕ್ರೀಡರ್ ಕಮಿಷನ್. ಜನರಲ್ ಕಮಿಷನ್ ಕೊಡ್ತಾ ಇರುವಂಥದ್ದು 2% ಆ್ಯಂಡ್ ದೆನ್ 1.5% ಕೊಡ್ತಾ ಇರುವಂಥದ್ದು ಡೆಲ್ ಕ್ರೀಡರ್ ಕಮಿಷನ್. ಸೊ ಇದು ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ಗೊತ್ತಿದೆ. ಜನರಲ್ ಕಮಿಷನನ್ನು ಟೋಟಲ್ ಸೇಲ್ಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ, ಡೆಲ್ ಕ್ರೀಡರ್ ಕಮಿಷನನ್ನು ಕ್ರೆಡಿಟ್ ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇನ್ ಕೇಸ್ ಏನಾದರೂ ಕ್ರೆಡಿಟ್ ಸೇಲ್ ಏನಾದರೂ ಆತ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದಾಗ ಈ ಡೆಲ್ ಕ್ರೀಡರ್ ಕಮಿಷನ್ನು ಕೂಡ ಟೋಟಲ್ ಸೇಲ್ಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ನಾವು ನೆಕ್ಸ್ಟ್ ನೋಡೋಣ ಕ್ರೆಡಿಟ್ ಸೇಲ್ಸ್ ಮತ್ತು ಕ್ಯಾಶ್ ಸೇಲ್ಸ್ ಅಂತ ಎರಡು ರೀತಿಯಾಗಿ ಕೊಟ್ಟಿದ್ದಾರಾ ಅಥವಾ ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರಾ ಅಂತ. ದ ಕನ್ಸೈನಿ ಸೇಲ್ಸ್ ದ ಪ್ರಾಂಪ್ಟ್ ಕ್ಯಾಶ್ 30 ಕೇಸಸ್ನ ಮಾರಾಟ ಮಾಡ್ತಿದ್ದಾನೆ. ಫಸ್ಟು 30 ಕೇಸಸ್ನ ಮಾರಾಟ ಮಾಡ್ತಿದ್ದಾನೆ. ಒಂದು ಕೇಸಸ್ಗೆ 225 ರೂಪಾಯಿ. 225 ರೂಪಾಯಿ ಅಂತೆ ಫಸ್ಟು 30 ಕೇಸಸ್ಗಳನ್ನ ಮಾರಾಟ ಮಾಡ್ದ. ನಂತರ 25 ಕೇಸಸ್ಗಳನ್ನ ಮಾರಾಟ ಮಾಡ್ತಾನೆ. ಒಂದು ಕೇಸಸ್ಗೆ 250 ರೂಪಾಯಿ ಅಂತೆ. 250 ರೂಪಾಯಿ ಅಂತೆ. ನೆಕ್ಸ್ಟು 25 ಕೇಸಸ್ಗಳನ್ನ ಮಾರಾಟ ಮಾಡ್ತಾರೆ. ನೆಕ್ಸ್ಟು ಇನ್ನು ರಿಮೈನಿಂಗ್ ಎಷ್ಟು ಅವನ ಹತ್ರ ಗೂಡ್ಸ್ಗಳು ಉಳಿಯುತ್ತೋ ಅದಷ್ಟು ಗೂಡ್ಸ್ಗಳನ್ನ ಒಂದು ಗೂಡ್ಸ್ಗೆ 280 ರೂಪಾಯಿ ಅಂತ ಮಾರಾಟ ಮಾಡ್ತಾನೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಕ್ರೆಡಿಟ್ ಸೇಲ್ಸ್ ಬಗ್ಗೆ ಆತ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಡೆಲ್ ಕ್ರೀಡರ್ ಕಮಿಷನ್ನು ಕೂಡ ನೀವು ಟೋಟಲ್ ಸೇಲ್ಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೇಲ್ಸ್ ಬಗ್ಗೆ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ ಅಷ್ಟೇ. ಯಾವ ರೀತಿ ಫಸ್ಟು ಮಾರಾಟ ಮಾಡ್ತಾನೆ 30 ಕೇಸಸ್ಗಳನ್ನ 225 ರೂಪಾಯಿ ಅಂತೆ. ಅದ ನಂತರ ಏನು ಮಾಡ್ತಾನೆ 25 ಕೇಸಸ್ಗಳನ್ನ ಮಾರಾಟ ಮಾಡ್ತಾನೆ 250 ರೂಪಾಯಿ ಅಂತೆ. ನಂತರದಲ್ಲಿ ಇನ್ನು ರಿಮೈನಿಂಗ್ ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೋ ಆ ಬ್ಯಾಲೆನ್ಸಿಂಗ್ ಗೂಡ್ಸ್ಗಳನ್ನ 280 ರೂಪಾಯಿ ಅಂತೆ ಆತ ಮಾರಾಟ ಮಾಡುವಂಥದ್ದು. ಅಂಡ್ ನೆಕ್ಸ್ಟು ಏನು ಹೇಳ್ತಾನೆ, ದ ಅಕೌಂಟ್ ವಾಸ್ ಸೆಟಲ್ಡ್ ಇಮಿಡಿಯೇಟ್ಲಿ ಬೈ ಮೀನ್ಸ್ ಆಫ್ ಬ್ಯಾಂಕ್ ಡ್ರಾಫ್ಟ್ ಮುಖಾಂತರ ಕ್ಯಾಶ್ ರೆಮಿಟೆನ್ಸ್ನ ಮಾಡ್ತಿದ್ದಾನೆ ಅಂತ. ರೈಟ್ ಅಪ್ ದ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಲೆಡ್ಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಕನ್ಸೈನರ್. ಪ್ರಿಪೇರ್ ಅಕೌಂಟ್ ಆಫ್ ಸೇಲ್ಸ್ನ ನಾವು ಪ್ರಿಪೇರ್ ಮಾಡಬೇಕು ಆ್ಯಂಡ್ ದೆನ್ ಲೆಡ್ಜರ್ಗಳನ್ನ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಈಗ ನಾವು ಲೆಡ್ಜರ್ನ ಪ್ರಿಪೇರ್ ಮಾಡೋಣ. ಕನ್ಸೈನ್ಮೆಂಟ್ ಅಕೌಂಟ್, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಟೋಟಲ್ ಗೂಡ್ಸ್ ವ್ಯಾಲ್ಯೂ ಎಷ್ಟು 10,500. ಯಾವ ರೀತಿ 10,500? 60 ಕೇಸಸ್ ಇಂಟು 175 ಕೇಸಸ್ ಅಂದರೆ ಎಷ್ಟು ಕೇಸಸ್ಗಳನ್ನ ಆತ ಸೆಂಡ್ ಮಾಡ್ತಾ ಇರುವಂಥದ್ದು 60 ಕೇಸಸ್ಗಳನ್ನ ಸೆಂಡ್ ಮಾಡ್ತಿದ್ದಾರೆ. ಒಂದು ಕೇಸಸ್ಗೆ 175 ರೂಪೀಸ್ ಖರ್ಚಾಗ್ತಿದೆ. ಸೊ 60 ಇಂಟು 175 ಮಾಡ್ತು ಅಂತಂದರೆ 10,500 ರೂಪೀಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂದರೆ ಕನ್ಸೈನರ್ ಮಾಡ್ತಾ ಇರುವಂಥ ಎಕ್ಸ್ಪೆನ್ಸಸ್ಗಳು ಯಾವುದು? ಫ್ರೈಟು ಖರ್ಚು ಮಾಡ್ತಿದ್ದಾರೆ, ಇನ್ಸೂರೆನ್ಸು ಖರ್ಚು ಮಾಡ್ತಿದ್ದಾರೆ, ಆ್ಯಂಡ್ ದೆನ್ ಲೋಡಿಂಗ್ಗೋಸ್ಕರ ಖರ್ಚು ಮಾಡ್ತಿದ್ದಾರೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ಸು ಎಷ್ಟು 350 ರೂಪೀಸ್ ಖರ್ಚಾಗ್ತದೆ. ಆ್ಯಂಡ್ ದೆನ್ ಕನ್ಸೈನಿ ಮಾಡ್ತಾ ಇರುವಂಥ ಎಕ್ಸ್ಪೆನ್ಸಸ್ಗಳು, ಕನ್ಸೈನಿ ಯಾವುದ್ಯಾವುದು? ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್ ಮಾಡ್ತಿದ್ದಾರೆ, ಸ್ಟೋರೇಜ್ ಎಕ್ಸ್ಪೆನ್ಸಸ್ ಮಾಡ್ತಿದ್ದಾರೆ, ಇನ್ಸೂರೆನ್ಸ್ ಎಕ್ಸ್ಪೆನ್ಸಸ್ ಮಾಡ್ತಿದ್ದಾರೆ. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು 130 ರೂಪೀಸ್ ಖರ್ಚಾಗ್ತದೆ. ನೆಕ್ಸ್ಟು ಕಮಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಮಗೆ ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸೊ ಸೇಲ್ಸ್ ಬಗ್ಗೆ ನಾವು ಈಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಬೈ ಕನ್ಸೈನೀಸ್ ಅಕೌಂಟ್ ಬ್ರಾಕೆಟಲ್ಲಿ ಗೂಡ್ಸ್ ಸೋಲ್ಡ್. ಫಸ್ಟ್ ಏನು ಮಾಡಿದ್ರು 30 ಗೂಡ್ಸ್ಗಳನ್ನ ಅಂದರೆ 30 ಗೂಡ್ಸ್ಗಳನ್ನ 225 ರೂಪಾಯಿ ಅಂತ ಮಾರಾಟ ಮಾಡ್ತಾರೆ. ಸೊ ಟೋಟಲ್ ಸೇಲ್ಸ್ ಎಷ್ಟಾಯಿತು? 6,750 ರೂಪಾಯಿ ಆಗುತ್ತೆ. ಸೆಕೆಂಡ್ ಏನು ಮಾಡ್ತಾರೆ 25 ಗೂಡ್ಸ್ಗಳನ್ನ 250 ರೂಪಾಯಿ ಅಂತೆ ಮಾರಾಟ ಮಾಡ್ತಾ ಹೋಗ್ತಾರೆ. ಸೊ 6,250 ರೂಪೀಸ್ ಆಗುತ್ತೆ. ನೆಕ್ಸ್ಟು 5 ಗೂಡ್ಸ್ಗಳನ್ನ 280 ರೂಪಾಯಿ ಅಂತೆ ಆತ ಮಾರಾಟ ಮಾಡ್ತಿದ್ದಾರೆ. ಈ 5 ಗೂಡ್ಸು ಯಾವ ರೀತಿ ಬಂತು ಈಗ ನಾವು ನೋಡೋಣ. ಈಗ ನೋಡಿ ಫಸ್ಟು ಇಲ್ಲಿ ಕೊಟ್ಟಿದ್ದಾನೆ ಇನ್ಫಾರ್ಮೇಷನ್ನ. ಫಸ್ಟು 30 ಗೂಡ್ಸ್ಗಳನ್ನ ಮಾರಾಟ ಮಾಡಿರುವಂಥದ್ದು, 30 ಕೇಸಸ್ಗಳನ್ನ ಮಾರಾಟ ಮಾಡಿದ್ದಾರೆ 225 ರೂಪಾಯಿ ಅಂತ. ಇಲ್ಲಿ ನಾವು ಫಸ್ಟ್ ಎಂಟ್ರಿ ಮಾಡಿದ್ವಾ? ಫಸ್ಟ್ ಎಂಟ್ರಿ ಮುಗೀತು. ಅಂದರೆ ನೆಕ್ಸ್ಟು
25 ಗೂಡ್ಸ್ಗಳನ್ನ 250 ರೂಪಾಯಿ ಅಂತ ಆತ ಮಾರಾಟ ಮಾಡಿದ್ದಾರೆ. 25 ಗೂಡ್ಸ್ಗಳನ್ನ 250 ರೂಪಾಯಿ ಅಂತ ಮಾರಾಟ ಮಾಡ್ತು ಅಂತಂದರೆ 6250 ರುಪೀಸ್ ಆಯಿತು. ಇನ್ನು ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಹೇಳ್ತಾನೆ, ದ ಬ್ಯಾಲೆನ್ಸ್ಡ್ ಅಂತಂದರೆ ಇನ್ನು ರಿಮೈನಿಂಗ್ ಎಷ್ಟು ಗೂಡ್ಸ್ಗಳು ಉಳಿಯುತ್ತೋ ಅಷ್ಟು ಗೂಡ್ಸ್ಗಳನ್ನ 280 ರೂಪಾಯಿ ಅಂತ ಮಾರಾಟ ಮಾಡಿದ್ದಾರೆ ಅಂತ. ಈಗ ನಮಗೆ ಎಷ್ಟು ಕೇಸಸ್ಗಳಿರುವಂಥದ್ದು? 60 ಕೇಸಸ್ಗಳಿದೆ. 60 ಕೇಸಸ್ಗಳಲ್ಲಿ 30 ಕೇಸಸ್ಗಳು ಫಸ್ಟ್ ಮಾರಾಟ ಮಾಡ್ದ, ಇನ್ನು 25 ಕೇಸಸ್ಗಳು ಎರಡನೇ ಸಲ ಮಾರಾಟ ಮಾಡ್ದ. ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ಡ್ ಅಮೌಂಟ್ ಎಷ್ಟು ಉಳೀತು? ಇನ್ನು ರಿಮೈನಿಂಗ್ ಗೂಡ್ಸ್ಗಳು ಎಷ್ಟು ಉಳೀತು? ಇನ್ನು 5 ಗೂಡ್ಸ್ಗಳು ಮಾತ್ರ ಉಳೀತು. ಸೊ ಆ 5 ಗೂಡ್ಸ್ಗಳನ್ನ 280 ರೂಪಾಯಿ ಮಾರಾಟ ಮಾಡಿದ್ದಾರೆ. ಸೊ ಟೋಟಲ್ ಸೇಲ್ಸು 14,400 ರುಪೀಸ್ ಆಗುತ್ತೆ. ಸೊ ಟೋಟಲ್ ಸೇಲ್ಸ್ ನಮಗೆ ಸಿಕ್ತು. ಈಗ ಟೋಟಲ್ ಸೇಲ್ಸ್ ಸಿಕ್ತು ಅಂತಂದರೆ ಜನರಲ್ ಕಮಿಷನ್ನು ಮತ್ತು ಡೆಲ್ ಕ್ರೀಡರ್ ಕಮಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಸೇಲ್ಸ್ ಮೇಲೆ 2%, ಟೋಟಲ್ ಸೇಲ್ಸ್ ಮೇಲೆ 1.5%ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಇನ್ ಕೇಸ್ ಪ್ರಾಬ್ಲಮಲ್ಲಿ ಕ್ಯಾಶ್ ಸೇಲ್ಸು ಮತ್ತು ಕ್ರೆಡಿಟ್ ಸೇಲ್ಸು ಅಂತ ಎರಡು ರೀತಿ ಕೊಟ್ಟಿದಾಗ ಟೋಟಲ್ ಸೇಲ್ಸ್ ಮೇಲೆ ಜನರಲ್ ಕಮಿಷನ್ ತೊಗೊಳ್ತೀರಾ, ಕ್ರೆಡಿಟ್ ಸೇಲ್ಸ್ ಮೇಲೆ ಡೆಲ್ ಕ್ರೀಡರ್ ಕಮಿಷನ್ನ ತೊಗೊಳ್ತೀರಾ. ಇನ್ ಕೇಸ್ ಏನಾದರೂ ಆತ ಕ್ಯಾಶ್ ಸೇಲ್ಸು ಕ್ರೆಡಿಟ್ ಸೇಲ್ಸ್ ಅಂತ ಮೆನ್ಷನ್ ಮಾಡಿಲ್ಲ ಅಂದಾಗ ನೀವು ಜನರಲ್ ಕಮಿಷನ್ನು ಮತ್ತು ಡೆಲ್ ಕ್ರೀಡರ್ ಕಮಿಷನ್ ಅವೆರಡನ್ನೂ ಕೂಡ ಟೋಟಲ್ ಸೇಲ್ಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೋಟಲ್ ಕಮಿಷನ್ ಎಷ್ಟು? 504 ರುಪೀಸ್ ಆಯಿತು. ಸೊ ಎರಡು ಕಡೆ ಟೋಟಲ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ ಈ ಸೈಡ್ ಬರುತ್ತೆ ಡೆಬಿಟ್ ಸೈಡಲ್ಲಿ. ಸೊ ಪ್ರಾಫಿಟ್ 2960 ರುಪೀಸ್. ನೆಕ್ಸ್ಟ್ ಲೆಡ್ಜರ್. ಸೊ ಡೆಬಿಟ್ ಸೈಡಲ್ಲಿ ಟೋಟಲ್ ಸೇಲ್ಸ್ನ ಎಂಟ್ರಿ ಮಾಡ್ತೀರಾ, ಅದು ಅಂದರೆ ಕನ್ಸೈನಿ ಮಾಡಿರುವಂಥ ಎಲ್ಲ ಸೇಲ್ಸ್ಗಳು. ಅದರಲ್ಲಿ ನೀವು ಲೆಸ್ ಮಾಡ್ಕೋಬೇಕಾಗಿರುವಂಥದ್ದು ಬಿಲ್ ಆಫ್ ಎಕ್ಸ್ಚೇಂಜು ಅಥವಾ ಅಡ್ವಾನ್ಸಸ್ ಕೊಟ್ಟಿತ್ತು ಅಂತಂದರೆ ಲೆಸ್ ಮಾಡ್ಕೊಳ್ತೀರಾ, ಅಥವಾ ಎಕ್ಸ್ಪೆನ್ಸಸ್ನ ಮಾಡಿತ್ತು ಅಂತಂದರೆ ಲೆಸ್ ಮಾಡ್ಕೊಳ್ತೀರಾ. ಆ್ಯಂಡ್ ದೆನ್ ಕಮಿಷನ್ ಬರಬೇಕಾದಂಥ ಕಮಿಷನ್ನ ಲೆಸ್ ಮಾಡ್ಕೊಳ್ತೀರಾ. ಇನ್ನು ರಿಮೈನಿಂಗ್ ಅಮೌಂಟ್ ಎಷ್ಟು ಉಳೀತೋ ಅದಷ್ಟನ್ನು ನೀವು ಕ್ಯಾಶ್ ರೆಮಿಟೆನ್ಸ್ ಮಾಡಬೇಕು, ರಿಟರ್ನ್ ಕೊಡಬೇಕು. ನೆಕ್ಸ್ಟು ಟೋಟಲ್ ಗುಡ್ಸ್ನ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದ್ರದ್ದು ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡೋದಾಗೆ consignment account data to goods sent on consignment account 10,500. Consignment account data to cash or bank account 350 rupees. And then consignment account data to consignees account 130 rupees. And then consignment account data to consignees account commission paid ಮಾಡಿದಾಗ 504 rupees. And then profit ಆಯಿತು ಅಂತಂದರೆ consignment account data to general profit or loss account 2,960 rupees. ಆ್ಯಂಡ್ ದೆನ್ ಇಲ್ಲಿ ಸೇಲ್ಸ್ ಸಂಬಂಧಪಟ್ಟಂತೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಉಲ್ಟಾ, ಬೈ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಇದಿಷ್ಟು ಎಂಟ್ರಿ ಮಾಡ್ತೀರಾ. ನೆಕ್ಸ್ಟು ಸೊ ಸೇಲ್ಸ್ ಬಗ್ಗೆ ನಿಮ್ಮದು ಜರ್ನಲ್ ಎಂಟ್ರಿಲಿ ಆಯಿತು, ಇಲ್ಲಿ ಎಂಟ್ರಿ ಮಾಡಿದ್ರಿ, ಕಂಪ್ಲೀಟ್ ಆಯ್ತಲ್ಲ. ನೆಕ್ಸ್ಟು ಈ ಸೈಡ್ ಬನ್ನಿ. ಬಿಲ್ಸ್ ರಿಸೀವಬಲ್ ಬಗ್ಗೆ ನೀವು ಜರ್ನಲ್ ಎಂಟ್ರಿನ ನೀವು ಪಾಸ್ ಮಾಡಿಲ್ಲ. ಸೊ ಇದ್ರದ್ದು ನಿಮಗೆ ಜರ್ನಲ್ ಎಂಟ್ರಿನ ಪಾಸ್ ಮಾಡ್ತೀರಾ. ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟು ಎಕ್ಸ್ಪೆನ್ಸಸ್ ಬಗ್ಗೆ ಜರ್ನಲ್ ಎಂಟ್ರಿ ಆಲ್ರೆಡಿ ಆಗಿದೆ, ಇಲ್ಲಿ ಎಕ್ಸ್ಪೆನ್ಸಸ್ ಬಗ್ಗೆ ಜರ್ನಲ್ ಎಂಟ್ರಿ ಆಯಿತು. ನೆಕ್ಸ್ಟು ಕಮಿಷನ್ ಬಗ್ಗೆ ಜರ್ನಲ್ ಎಂಟ್ರಿ ಇಲ್ಲ ಆಯಿತು. ಸೊ ಇನ್ನು ಉಳಿದಿರುವಂಥದ್ದು ಕ್ಯಾಶ್ ಆರ್ ಬ್ಯಾಂಕ್ ರೆಮಿಟೆನ್ಸ್ ಬಗ್ಗೆ. ಕ್ಯಾಶ್ ಆರ್ ಬ್ಯಾಂಕ್ ರೆಮಿಟೆನ್ಸ್ ಅಕೌಂಟ್ ಡೇಟಾ ಟು ಕನ್ಸೈನೀಸ್ ಅಕೌಂಟ್ 6,766. ಆ್ಯಂಡ್ ದೆನ್ ಲಾಸ್ಟ್ ಎಂಟ್ರಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಟ್ರೇಡಿಂಗ್ ಅಕೌಂಟ್ 10,500 ರುಪೀಸ್. ಸೊ ಈ ಪ್ರಾಬ್ಲಮಲ್ಲಿ ಒಂದೇ ಒಂದು ಟ್ರಾನ್ಸಾಕ್ಷನ್ಸು ಆತ ಮಿಸ್ ಮಾಡಿದ್ದಾನೆ. ಯಾವುದು ಅಂತ ಅಂದರೆ ಬಿಲ್ ಆಫ್ ಎಕ್ಸ್ಚೇಂಜನ್ನು ಆತ ಕೊಟ್ಟಿದ್ದಾನೆ, ಆದರೆ ಬಿಲ್ ಡಿಸ್ಕೌಂಟ್ ಬಗ್ಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇನ್ ಕೇಸ್ ಏನಾದರೂ ಬಿಲ್ ಡಿಸ್ಕೌಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿತ್ತು ಅಂತಂದರೆ ಇಲ್ಲಿ ಡೆಬಿಟ್ ಸೈಡಲ್ಲಿ ನೀವು ತೊಗೋಬೇಕು. ಸೊ ಈ ಪ್ರಾಬ್ಲಮಲ್ಲಿ ಬಿಲ್ ಡಿಸ್ಕೌಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಅದರಿಂದ ನೀವು ಅದನ್ನು ಕನ್ಸಿಡರ್ ಮಾಡಿಲ್ಲ, ತೊಗೊಂಡಿಲ್ಲ. ಸೊ ಜರ್ನಲ್ ಎಂಟ್ರಿ ಆಯಿತು. ಈಗ ಜರ್ನಲ್ ಎಂಟ್ರಿ ಆದಮೇಲೆ ಮತ್ತೊಂದು ಕೇಳಿದ್ದಾನೆ, ಏನು ಪ್ರಿಪೇರ್ ಅಕೌಂಟ್ ಆಫ್ ಸೇಲ್ಸ್ ಅಂತ ಹೇಳ್ತಾನೆ. ಪ್ರಿಪೇರ್ ಅಕೌಂಟ್ ಆಫ್ ಸೇಲ್ಸ್ ಅಂತಂದರೆ ಅದು ಒಂದು ಸ್ಟೇಟ್ಮೆಂಟು. ಆ ಸ್ಟೇಟ್ಮೆಂಟು ಯಾರಿಗೆ ಕಳಿಸ್ತಾರೆ ಅಂತಂದರೆ ಕನ್ಸೈನರ್ಗೆ ಆ ಸ್ಟೇಟ್ಮೆಂಟನ್ನು ಕಳಿಸ್ತಾರೆ. ಹಾಗಿದ್ರೆ ನೋಡಿ, ಅಕೌಂಟ್ ಆಫ್ ಸೇಲ್ಸನ್ನು ಪ್ರಿಪೇರ್ ಮಾಡೋದು ವೆರಿ ಸಿಂಪಲ್. ಈ ಕನ್ಸೈನೀಸ್ ಅಕೌಂಟ್ನ ನೀವು ನೆನ್ಪಿಟ್ಕೊಳ್ತು ಅಂತಂದರೆ ಅದು ಈಸಿನೇ. ಯಾವ ರೀತಿ ಅಂತಂದರೆ ಈ ಆರಿಜೆಂಟಲ್ ಫಾರ್ಮಲ್ಲಿರುವಂಥ ಇನ್ಫಾರ್ಮೇಷನನ್ನು ನೀವು ವರ್ಟಿಕಲ್ ಫಾರ್ಮಲ್ಲಿ ನೀವು ಎಂಟ್ರಿ ಮಾಡ್ತು ಅಂತಂದರೆ ಅಕೌಂಟ್ ಆಫ್ ಸೇಲು ಪ್ರಿಪೇರ್ ಆಗುತ್ತೆ. ಫಸ್ಟು ಗ್ರಾಸ್ ಸೇಲ್ಸು ಇಲ್ಲಿ ನೋಡಿ, ಡೆಬಿಟ್ ಸೈಡಲ್ಲಿರೋದನ್ನು ಫಸ್ಟು ಬರ್ಕೊಳ್ತೀರಾ ವರ್ಟಿಕಲ್ ಫಾರ್ಮಲ್ಲಿ 14,400 ರುಪೀಸ್ 400 ಬರ್ಕೊಂಡ್ರಿ. ಅದರಲ್ಲಿ ಲೆಸ್ ಅಂತ ಹೇಳ್ಬಿಟ್ಟು ಈ ಸೈಡು ಕ್ರೆಡಿಟ್ ಸೈಡಲ್ಲಿ ಇರುವಂಥ ಅಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ನೀವು ಅದರಲ್ಲಿ ಲೆಸ್ ಮಾಡ್ಕೊಳ್ತೀರಾ. ಇನ್ನು ರಿಮೈನಿಂಗ್ ಅಮೌಂಟ್ ಏನು ಬರುತ್ತೋ ದಟ್ ಈಸ್ ಕಾಲ್ಡ್ ಕ್ಯಾಶ್ ರೆಮಿಟೆನ್ಸ್. ಅಂದರೆ ಕನ್ಸೈನೀಸ್ ಲೆಡ್ಜರ್ನ ನೀವು ವರ್ಟಿಕಲ್ ಫಾರ್ಮಲ್ಲಿ ಬರೆದ್ರೆ ಅಕೌಂಟ್ ಆಫ್ ಸೇಲು ಆಟೋಮೆಟಿಕ್ಲಿ ಪ್ರಿಪೇರ್ ಆಗುತ್ತೆ. ಅಕೌಂಟ್ ಆಫ್ ಸೇಲ್ ಅಂದ್ರೇನು? ಕನ್ಸೈನರ್ಗೆ ಸೆಂಡ್ ಮಾಡುವಂಥ ಒಂದು ಸ್ಟೇಟ್ಮೆಂಟು. ನೆಕ್ಸ್ಟು
ಜರ್ನಲ್ ಎಂಟ್ರೀಸ್ಗಳು ನಾವು ಡಿಸ್ಕಷನ್ ಮಾಡಿದ್ವಿ, ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇನ್ ದಿ ಬುಕ್ಸ್ ಆಫ್ ಕನ್ಸೈನರಲ್ಲಿ ಆ್ಯಂಡ್ ದೆನ್ ಇನ್ ದಿ ಬುಕ್ಸ್ ಆಫ್ ಕನ್ಸೈನಿನಲ್ಲಿ ಪ್ರಿಪೇರ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಈ ಪ್ರಾಬ್ಲಮ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಿ, ಇಲ್ಲೇ ಆನ್ಸರ್ ಕೊಟ್ಟಿದ್ದೀನಿ. ಪ್ರಾಫಿಟ್ ಎಷ್ಟು ಬರಬೇಕು ಅಂತ, ಪ್ರಾಫಿಟ್ ಬರಬೇಕು ಆ್ಯಂಡ್ ದೆನ್ ರಿಮಿಟೆನ್ಸ್ ಎಷ್ಟು ಬರಬೇಕು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪ್ರಾಕ್ಟೀಸ್ ಮಾಡಿ. ನಾನು ನೆಕ್ಸ್ಟು ವೀಡಿಯೋದಲ್ಲಿ ಆ್ಯಂಡ್ ದೆನ್ ನೆಕ್ಸ್ಟು ಕ್ಲಾಸಲ್ಲಿ ನಾನು ನಿಮಗೆ ಕೇಸ್ ನಂಬರ್ 2 ಬಗ್ಗೆ ನಾನು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ ಆ್ಯಂಡ್ ದೆನ್ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.